ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. 2026ರಲ್ಲಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಯಶಸ್ಸು ಸಿಗುವಂತಹ ಸಮಯವಾಗಿದೆ. ಲಕ್ಷ್ಮೀ ಯೋಗದಿಂದಾಗಿ ಈ ರಾಶಿಯವರು ಬಹಳಷ್ಟು ಹಣಕಾಸಿನ ಅಭಿವೃದ್ಧಿಯನ್ನು ಬರಮಾಡಿಕೊಳ್ತಾರೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಕಣ್ಮರೆಯಾಗಿ ಸುಖ ಶಾಂತಿ ನೆಮ್ಮದಿ ಸಿಗುವ ಸಮಯವಾಗಿದೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ 2026 ಯಾವ ರೀತಿ ಅದೃಷ್ಟ ಸಂಪತ್ತು ವೃದ್ಧಿಯಾಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರೇ, 2025 ನಿಮ್ಮನ್ನು ಸಾಕಷ್ಟು ದರಿದಂತೆ ಮಾಡಿದೆ ನಮಗೆ ತಿಳಿದಿದೆ. ಕಳೆದ ವರ್ಷ ಬಹಳಷ್ಟು ಕಣ್ಣೀರು, ಏಕಾಂತ ಮತ್ತು ಆರ್ಥಿಕವಾಗಿರುವಂತಹ ಸಂಕಷ್ಟಗಳು, ಸಾಕಷ್ಟು ರೀತಿಯ ಕಷ್ಟ ಕಣ್ಣೀರಿನಿಂದ ಹಾಕಿರುವಂತಹ ನಿದ್ರೆ ಇಲ್ಲದ ದಿನಗಳು, ನೀವು ಬಹಳಷ್ಟು ಚಡಪಡಿಕೆ ಮಾಡಿರುವಂತಹ ಸಮಯವನ್ನು ನಾವು ಕಂಡಿದ್ದೇವೆ. ಆದರೂ ಕೂಡ ಈ ಸಮಯದಲ್ಲಿ ಆರ್ಥಿಕ ಹೋರಾಟಗಳಿಂದ ತುಂಬಿರಬಹುದು. ಆದರೆ ಈಗ ಸಮಯ ಬಂದಿದೆ ಬೆನ್ನು ಬಿಗಿದು ನಿಲ್ಲುವುದಕ್ಕೆ. ಏಕೆಂದರೆ 2026 ಯಾವುದೋ ಸಾಮಾನ್ಯ ವರ್ಷವಲ್ಲ. ಇದು ಕನ್ಯಾ ರಾಶಿಯವರ ಇತಿಹಾಸದಲ್ಲಿ ಅತಿ ದೊಡ್ಡದಾದ ವಿಶೇಷವಾದ ಬದಲಾವಣೆಯನ್ನು ತರಬಲ್ಲಂತಹ ವಿಶೇಷವಾದ ವರ್ಷವಾಗಿದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಆಕಸ್ಮಿಕವಾದ ತಿರುವಿನಿಂದ ತುಂಬಿರುತ್ತೆ. ಊಹೆಗೂ ನಿಲುಕದ ವಿಶೇಷವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಬರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಅಪರೂಪವಾದ ಘಟನೆ ನಡೆಯಲಿದ್ದು, ದೇವಗುರು ಬೃಹಸ್ಪತಿಯು ನಿಮಗೆ ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯ, ಆಶೀರ್ವಾದವನ್ನು ನೀಡ್ತಿದ್ದಾರೆ. ಹೌದು, ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಬಹಳಷ್ಟು ವಿಶೇಷವಾದ ಯೋಗ ಕೂಡಿ ಬರುತ್ತಿದೆ. ಐತಿಹಾಸಿಕ ಸಂದರ್ಭದಲ್ಲಿ ಉಂಟಾಗುತ್ತಿದ್ದಂತಹ ಗ್ರಹಗಳ ಚಲನೆಯು ಈ ರಾಶಿಯವರಿಗೆ ಇವಾಗ ಇತಿಹಾಸವೇ ಬರೆಯಲ್ಪಟ್ಟಂತಹ ವಿಶೇಷವಾದ ಸಂದರ್ಭ. ಅಂದರೆ ನೀವು ಇಷ್ಟಪಟ್ಟಂತಹ ದೇವರ ಸ್ಪಷ್ಟವಾದ ಸಂದೇಶವಾಗಿದೆ. ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಉತ್ತಮವಾದ ಆಕಸ್ಮಿಕವಾದ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ಕಷ್ಟಗಳು ಕಳೆದು ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ 2026 ಬಹಳಷ್ಟು ವಿಶೇಷತೆಯಿಂದ ಕೂಡಿರುವಂತಹ ವರ್ಷವಾಗಿದೆ. ಈ ಸಂದರ್ಭ ನಿಮ್ಮ ಜೀವನವನ್ನು ಸುವರ್ಣ ಅಕ್ಷರಗಳಿಂದ ಬರೆದುಕೊಳ್ಳುವಂತಹ ಸಮಯ. ಈ ರಾಶಿಯವರ ಕಷ್ಟಗಳು ಕಣ್ಮರೆಯಾಗಿ ಸುಖ ಸಂಪತ್ತನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಒಂದು ಸಂದರ್ಭವಾಗಿರುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಕಳೆದ 5 ವರ್ಷಗಳಲ್ಲಿ ಸಿಗದಂತಹ ಯಶಸ್ಸು ಮುಂದಿನ 5 ತಿಂಗಳಲ್ಲೇ ನಿಮ್ಮ ಕೈಗೆ ಬರಬಹುದು. ಈ ವರ್ಷದ ಸಂಘರ್ಷವೆಲ್ಲ ಬದಲಿಗೆ ವಿಜಯದ ಪ್ರತೀಕವಾಗುತ್ತದೆ. ಆದ್ದರಿಂದ ನೀವು ಕನ್ಯಾ ರಾಶಿಯವರಾದರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಜಗತ್ತನ್ನು ಮರೆತು ಬಿಡಿ. ಇದು ನಾವು ತಿಳಿಸುತ್ತಿರುವಂತಹ ವಿಶೇಷವಾದ 2026ರ ನಕ್ಷೆಯನ್ನು ನಿಮಗೆ ಹೇಳುತ್ತಿದ್ದೇವೆ. ಇದು ನಿಮ್ಮನ್ನು ವಿಶೇಷವಾಗಿ ಶಕ್ತಿವಂತರನ್ನಾಗಿ ಮಾಡುತ್ತೆ, ರಾಜರಂತನಾಗಿ ಸಮರ್ಥ ಮಾಡುತ್ತೆ. ಅದೇ ರೀತಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಜೀವನದ ಕಷ್ಟವನ್ನು ಕಣ್ಮರೆ ಮಾಡಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಆಕಸ್ಮಿಕವಾದ ತಿರುವನ್ನು ತಂದುಕೊಡುತ್ತೆ. ಈ ವರ್ಷದ ಅತ್ಯುತ್ತಮವಾದ ವಿಶೇಷವಾದ ಭವಿಷ್ಯ ಇದಾಗಿದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಶಸ್ಸು ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ಹೃದಯಪೂರ್ವಕವಾಗಿ ಶ್ರೀರಾಮಚಂದ್ರನಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಸಮಯ ಇದಾಗಿದೆ. ಈ ಸಂದರ್ಭ ಈ ವರ್ಷ ಪದೇ ಪದೇ ನಿಮಗೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ಬಂದಂತಹ ಯಶಸ್ಸು ಶಾಶ್ವತವಾಗಿ 100 ವರ್ಷಗಳ ಕಾಲ ನಿಮ್ಮಲ್ಲಿಯೇ ಉಳಿದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ನಿಮ್ಮ 4ನೇ ಭಾವದಲ್ಲಿ ದೊಡ್ಡದಾದಂತಹ ವಿಶೇಷವಾದ ಯೋಗ ಪ್ರಾರಂಭವಾಗ್ತಾ ಇದೆ. ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ 4 ಗ್ರಹಗಳು ನಿಮ್ಮ ಸುಖ ಭಾವದಲ್ಲಿ ವಿರಾಜಮಾನರಾಗಿದ್ದಾರೆ. ವರ್ಷದ ಆರಂಭವೇ ಪವರ್ಫುಲ್ ಆಗಿದೆ. ನಿಮ್ಮ ವೃತ್ತಿ, ಗಮನ, ಮನೆ, ಕುಟುಂಬ, ಆಸ್ತಿ, ಒಡವೆ ಮೇಲೆ ಕೇಂದ್ರೀಕೃತವಾಗಿದೆ. ಈ ಸಂದರ್ಭ ಹೊಸದಾಗಿ ವಿಶೇಷವಾದ ಆಸ್ತಿ ಖರೀದಿ ಮಾಡಬಹುದು, ಯಶಸ್ಸನ್ನು ಕಂಡುಕೊಳ್ಳಬಹುದು. ಕರ್ಮಫಲದಾತ ಶನಿ ಮೀನ ರಾಶಿಯಲ್ಲಿದ್ದು ವರ್ಷದಲ್ಲಿ ನಿಮಗೆ ಶಕ್ತಿ ಮತ್ತು ಸಂತಾನ ಭಾಗ್ಯ, ಮದುವೆಯ ಕಾರ್ಯಕ್ರಮ, ಅದೇ ರೀತಿ ಸಾಮರ್ಥ್ಯದ ಜೀವನವನ್ನು, ಆತ್ಮವಿಶ್ವಾಸವನ್ನು ಕೊಡ್ತಾ ಇದ್ದಾನೆ. ಒಟ್ಟಾರೆಯಾಗಿ ಕೋಟಿ ಕೋಟಿ ಹಣವನ್ನು ಬರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವರ್ಷ ಇದಾಗಿರೋದ್ರಿಂದ ದೇವಗುರು ಬೃಹಸ್ಪತಿ ಕೂಡ ನಿಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ನಿಮ್ಮ ಕೆರಿಯರಲ್ಲಿ, ಮನೆಯಲ್ಲೇ ವರ್ಷದ ಆರಂಭದಲ್ಲಿ ಕೆಲಸ, ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಬುದ್ಧಿವಂತಿಕೆ ಅಪೂರ್ವವಾದ ಸಮ್ಮೇಳನ ಕಾಣುತ್ತದೆ. ರಾಹು ನಿಮ್ಮ 6ನೇ ಭಾವದಲ್ಲಿ ಕುಂಭದಲ್ಲಿ, ಕೇತು ನಿಮ್ಮ 12ನೇ ಭಾವ ಸಿಂಹದಲ್ಲಿ ಚತುರ್ಥನಾಗಿರೋದ್ರಿಂದ ಈ ಸರ್ವಾರ್ಥ ಸಿದ್ಧಿಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕಾಯಿಲೆಗಳು ದೂರವಾಗುತ್ತೆ. ಈ ಸಂದರ್ಭದಲ್ಲಿ ಆರೋಗ್ಯ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತೆ. ಈ ಸಂದರ್ಭ ಯಾವುದೇ ರೀತಿಯ ಗ್ರಹಗಳು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡುತ್ತೆ. ಒಟ್ಟಾರೆಯಾಗಿ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಆರ್ಥಿಕ ಸ್ಥಿತಿ. ಈ ಸಮಯ ನೀವು ಹಣಕಾಸಿನ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ಬಹುದು.
ಹೇಳಬಹುದು. 2026 ಕನ್ಯಾ ರಾಶಿಯವರಿಗೆ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು. ಧನ ಯಾವ ರೀತಿ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಹಣಕಾಸಿನ ಸುರಿಮಳೆ ಸುರ್ತಾ ಹೋಗುತ್ತೆ. ನೀವು ಬೇಡ ಅಂದರೂ ಕೂಡ ಹಣಕಾಸಿನ ಪ್ರವಾಹ ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಜನವರಿ 16ನೇ ತಾರೀಕು 2026 ಮಂಗಳ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಜ್ಯೋತಿಷ್ಯದಲ್ಲಿ ಲಕ್ಷ್ಮೀ ಸ್ವರೂಪವಾಗಿರುವಂಥ ಲಾಭ ಬರುವ ಸಾಧ್ಯತೆ ಇದೆ. ಎಲ್ಲ ಕಡೆಯಿಂದ ನಿಮ್ಮ ಪೂರ್ವಜರ ಆಸ್ತಿ, ಅನಿರೀಕ್ಷಿತ ಲಾಭ, ಎಲ್ಲದರಲ್ಲಿ ಹಣ ಸಿಗುವ ಸಾಧ್ಯತೆ ಇದೆ. ಈ ಜನವರಿ ತಿಂಗಳು ನಿಮಗೆ ವರ್ಷದ ಆರಂಭದಲ್ಲಿ ಅದ್ಭುತವಾದ ಫಲಾನುಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಅಡೆತಡೆಗಳಿದ್ದಂಥ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾಗಿರುವಂತಹ ದೇವರ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನ ಎಂದೂ ಕಾಣದಷ್ಟು, ಊಹೆಗೂ ನಿಲುಕದಷ್ಟು ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಪ್ರಾರಂಭವಾಗುತ್ತೆ. ನೀವು ಅನುಭವಿಸಿದಂಥ ಅವಮಾನ, ಕಷ್ಟಗಳು ದೂರವಾಗುತ್ತೆ. ಇಂದಿನಿಂದ ಮುಖ್ಯವಾಗಿ 2026 ಕನ್ಯಾ ರಾಶಿಯವರಿಗೆ ಒಂದು ವಿಶೇಷವಾದ ವರ್ಷ. ಈ ವರ್ಷದ ಪ್ರಮುಖ ಗ್ರಹಗಳ ಸಂಚಾರ ವಿಶೇಷವಾಗಿರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಇಷ್ಟು ದಿನ ತಡೆ ಹಿಡಿದಿದ್ದಂತಹ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ರಾಹು ಮತ್ತು ಕೇತು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಮತ್ತು ವೃತ್ತಿಪರ ಮಾರ್ಗದಲ್ಲಿ ಪರೀಕ್ಷಿಸಿದರು. ಅಂತಿಮ ಜಯ ನಿಮ್ಮದಾಗಿದೆ. ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಈ ಬದಲಾವಣೆ ಅದ್ಭುತವಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಕನ್ಯಾ ರಾಶಿಯವರೇ, ನೀವು ಕೆಲಸದಲ್ಲಿ ದಕ್ಷರು, ಆದರೆ ಕಳೆದ ವರ್ಷ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರಲಿಲ್ಲ. ಅದೇ ರೀತಿ 2026 ಶನಿ ಮತ್ತು ಗುರುವಿನ ಸಂಯೋಜನೆಯು ನಿಮಗೆ ಕರ್ಮ ಸಿದ್ಧಿ ಯೋಗವನ್ನು ತರುತ್ತದೆ. ಯಾರು ನಿರುದ್ಯೋಗಿಯಾಗಿದ್ದೀರೋ, ಯಾರು ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೂಡ ಕೆಲಸ ಸಿಗದೆ ಪರದಾಡ್ತಾ ಇದ್ದೀರೋ ಅಂಥವರಿಗೆ ಉತ್ತಮವಾದ ಕೆಲಸ ಸಿಗುತ್ತೆ. 2020 ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಅತ್ಯುತ್ತಮವಾದ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ. ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಪ್ರಮೋಷನ್, ಬಡ್ತಿ, ಹೆಚ್ಚಿನ ಮನ್ನಣೆ ಸಿಗುವ ಸಾಧ್ಯತೆ ಇದ್ದು 2026 ನಿಮಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಒಟ್ಟಾರೆಯಾಗಿ 90% ನಿಮ್ಮ ಜೀವನದಲ್ಲಿ ಅದೃಷ್ಟದಿಂದ ಕೂಡಿರುತ್ತೆ. 2026ರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸಬೇಕಾದರೆ ನಿಮ್ಮ ಟೀಕೆ ಮಾಡುವ ಗುಣವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಇದ್ದರೆ ಅದು ಕೂಡ ದೂರವಾಗುತ್ತೆ. ಒಟ್ಟಾರೆಯಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಅದೃಷ್ಟದ ವರ್ಷವಾಗಿರುತ್ತೆ. ನಿಮ್ಮ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು, ಮದುವೆ ಮುಂಚೆ ನಡೆಯುವ ಯೋಗ ಕೂಡಿ ಬರುತ್ತದೆ. ಮಕ್ಕಳಾಗದೇ ಇರುವಂಥವರಿಗೆ ವಿಶೇಷವಾಗಿ ಒಂದು ಸಂತಾನ ಭಾಗ್ಯ ಕೂಡ ಸಿಗುವ ಸಾಧ್ಯತೆ ಇದ್ದು, ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಭಾಗ್ಯ. ಈಗಾಗಲೇ ಮಕ್ಕಳಿರುವಂತಹ ಪೋಷಕರಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದ ಯಶಸ್ಸನ್ನು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಕೆಲಸದಿಂದ ಸಿಹಿ ಸುದ್ದಿ ನಿಮಗೆ ಬಿಡುತ್ತೆ. ಇಂದು ನಿಮ್ಮ ಎದೆಯ ಭಾರವನ್ನು ಇಳಿಸಿದಂತೆ ಆಗುತ್ತೆ. 2026 ಈ ವರ್ಷ ಸರಸ್ವತಿ ಕೃಪಾ ಕಟಾಕ್ಷವಿದೆ. ಅದರಲ್ಲೂ ಕೂಡ ಟೆಕ್ನಾಲಜಿಕಲ್, ಮೆಡಿಕಲ್ ಓದುತ್ತಿರುವಂತಹ, ಅಕೌಂಟೆನ್ಸಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುವಂತಹ ಜಯ ಸಿಗುತ್ತೆ. ಈ ಸಂದರ್ಭ ನಿಮ್ಮ ಭಾಗ್ಯಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. 2026 ನಿಮಗೆ ಎಲ್ಲವೂ ಕೂಡ ಅದ್ಭುತವಾಗುವಂತಹ ವಿಶೇಷವಾದ ಸಮಯ ಬಂದು ಕುಳಿತಿದೆ. ನಿಮ್ಮ ಜೀವನದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಆರೋಗ್ಯ ಅಭಿವೃದ್ಧಿಯಾಗುತ್ತೆ, ಮಾನಸಿಕ ನೆಮ್ಮದಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಧ್ಯಾನವನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದಾದಂತಹ ಸಮಯ ಇದಾಗಿದೆ. ನೀವು ಕಳೆದುಕೊಂಡ ಎಲ್ಲ ವಸ್ತುಗಳು ಮತ್ತು ನೀವು ಕಳೆದುಕೊಂಡಂತಹ ವ್ಯಕ್ತಿಗಳನ್ನು ಪುನಃ ಪಡೆಯುವ ಅವಕಾಶ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಏಳಿಗೆ, ಯಶಸ್ಸು ಹೆಚ್ಚಾಗುವ ಸಾಧ್ಯತೆ ಇದೆ. ಅದೇ ರೀತಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಈ ಸಂದರ್ಭದಲ್ಲಿ ನೀವು ಕುಗ್ಗುವ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಕಷ್ಟಕ್ಕೂ ಕೂಡ ತನ್ನದೇ ಆದಂತಹ ಪರಿಹಾರ ಮಾರ್ಗ ಕೂಡ ಇರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಒಂದು ವ್ಯಕ್ತಿಗಳು ಅಥವಾ ಹೊಸದಾದ ವ್ಯಕ್ತಿಗಳು ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕರಾಗಿರಬೇಕು. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಪ್ರತಿ ಬುಧವಾರ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ಇದು ಕನ್ಯಾ ರಾಶಿಯವರಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಬುಧವಾರದಂದು ಹಸಿರು ಬಟ್ಟೆಯನ್ನು ಧರಿಸಿ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ದೈವಿಕ ಮಾರ್ಗದರ್ಶನ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತೆ. ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ. ಉತ್ತಮವಾದ ನೆಮ್ಮದಿಯ ಜೀವನ. ಈ ರಾಶಿಯವರಿಗೆ ದೇವರ ಸ್ಪಷ್ಟವಾದ ಒಂದು ಸಂದೇಶ ಕೂಡ ತಲುಪ್ತಾ ಇರುತ್ತೆ. ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ. ಅದೇ ರೀತಿ ನಿಮ್ಮಿಂದ ತೊಂದರೆ ಯಾರಿಗಾದರೂ ಉಂಟಾದರೆ ನೀವು ಸಹಿಸುವಂತಹ ವ್ಯಕ್ತಿಗಳಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ದಾನ ಧರ್ಮಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಬೇಕಾಗುತ್ತೆ.
ಕನ್ಯಾ ರಾಶಿಯವರ ಜೀವನದಲ್ಲಿ ಯಶಸ್ಸು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಸಿಗೋದ್ರ ಮೂಲಕ ನಿಮ್ಮ ಹಿಂದೆ ಇರ್ತಕ್ಕಂತಹ ಎಲ್ಲ ತೊಂದರೆಗಳು ದೂರವಾಗುತ್ತೆ. ಸಣ್ಣ ಪುಟ್ಟ ಹೂಡಿಕೆಯಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ದೊಡ್ಡ ದೊಡ್ಡ ಮಟ್ಟದ ಲಾಭವನ್ನು, ಹಣದ ಹರಿವನ್ನು ಹೆಚ್ಚಿಸಿಕೊಳ್ಬಹುದು. ನಿಮ್ಮೆಲ್ಲ ಸಾಲಗಳು ತೀರಿ 2026 ನೀವು ಸಾಲದಿಂದ ಮುಕ್ತಿ ಹೊಂದುವಂತಹ ಸಮಯವಾಗಿರುತ್ತೆ. ಹೌದು, ಕನ್ಯಾ ರಾಶಿಯವರಿಗೆ ಲಕ್ಷ್ಮೀ ದೇವಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಗೆ ಒಲಿದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ನಿಮ್ಮ ರಾಶಿಯ ಸ್ವಭಾವದಂತೆ ನೀವು ಎಲ್ಲವನ್ನ ಪರಿಪೂರ್ಣರಾಗಬೇಕು ಎಂದು ಬಯಸುತ್ತೀರಿ. ಈ ಸ್ವಭಾವದಿಂದಾಗಿಯೇ ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂತಹ ಜಗಳ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ನಿಮಗೆ ಸಿಗ್ತಾ ಹೋಗ್ತಾರೆ. ನಿಮ್ಮ ಸಂಬಂಧಗಳು ಅತ್ಯುತ್ತಮವಾಗಿರುತ್ತೆ. ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ವಿಶೇಷತೆಯಿಂದ ಕೂಡಿರುವಂತಹ ಸಮಯ ಪ್ರಾಪ್ತಿಯಾಗುತ್ತೆ. ಇದು ನೀವು ಇಷ್ಟಪಡುವಂತಹ ದೈವಿಕ ಮಾರ್ಗದರ್ಶನದ ಸ್ಪಷ್ಟವಾದ ಸಂದೇಶವಾಗಿದೆ. ಇನ್ನು ಮುಂದೆ ನಿಮ್ಮ ಜೀವನ ಅದ್ಭುತವಾಗುತ್ತೆ. ನಿಮ್ಮ ಜೀವನ ಬದಲಾಗಬೇಕು ಎನ್ನುವಂತಹ ಸಂಕಲ್ಪದೊಂದಿಗೆ ನಿಮ್ಮ ದಾರಿಯನ್ನು ಉತ್ತಮವಾದ ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಸಮಯ ಬಂದಿದೆ. ಈ ಒಂದು 2026 ವಿಶೇಷತೆಯಿಂದ ಸ್ವಾಗತಿಸಿ ಎಲ್ಲ ಕಷ್ಟಗಳಿಂದ ಹೊರಬರಬಹುದು. ಯಶಸ್ಸಿನ ಶಿಖರವನ್ನು ಆದಷ್ಟು ಬೇಗ ತಲುಪಬಹುದು. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.